ರಾತ್ರಿ 2 ಗಂಟೆ ತನಕ ನಾವು ಪಬ್ಬಲ್ಲಿ ಇರ್ತೇವೆ, ನೀವು ಬುಕ್ ಇಟ್ಕೊಂಡಿರ್ತೀರಿ. ಮಂತ್ರ ಹೇಳೋದು, ಪೂಜೆ ಮಾಡೋದು ಅಂದ್ರೆ ನಿಮಗಿಷ್ಟ, ಹೆಂಡ ಕುಡಿಯೋದು, ಸಿಗರೇಟ್ ಸೇದೋದು ಅಂದ್ರೆ ನಮಗಿಷ್ಟ. ಇಬ್ರು ಡೆಸ್ಪರೇಟೇ ಅಲ್ವಾ? ನಮ್ಗೆ ನಿಮ್ಗೆ ಏನ್ ವ್ಯತ್ಯಾಸ ಉಳಿತು ಅನ್ನೋದ್ ಪ್ರಶ್ನೆ. ನೋಡು, ನೀವೊಂದ್ ಹಂತಕ್ ಹೋದ್ಮೇಲೆ ರಾತ್ರಿ ಆಯ್ತು ಮಲ್ಕೋ ಅನ್ನೋರಿರಲ್ಲ, ಬೆಳಗ್ಗೆ ಯಾರು ಬೇಗ ಎಬ್ಸಲ್ಲ. ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಇದನ್ ನೀನ್ ಫ್ರೀಡಮ್ ಅಂತೇಳಿ ಹೇಳ್ತೀಯೋ, ಲೋನ್ಲಿನೆಸ್ ಅಂತೇಳಿ ಹೇಳ್ತೀಯೋ? ಆ ಫ್ರೀಡಮ್ಗೆ ಲೋನ್ಲಿನೆಸ್ಗೆ ಒಂದ್ ಸೂಕ್ಷ್ಮವಾದಂತದ್ ಗೆರೆಗಿರೋದು. ಫ್ರೀಡಮ್ ಅಲ್ಲಿ ಮಾದಕ ವಸ್ತುಗಳಿಗೆ ಎಡಿಕ್ಟ್ ಆದಿ ಅಂತಂದ್ರೆ ಲೋನ್ಲಿನೆಸ್ ಸಟಕ್ ಅಂತೇಳಿ ಸ್ವಿಚ್ ಆಗ್ತಿ. ನಿನಗೆ ಗೊತ್ತಾಗಲ್ಲ, ಅರಿವಾಗ್ಲಿಕ್ ಅಮಲೇರಿರತ್ತೆ. ನಾನು ಹೇಳೋದು ನಿಂಗ್ ಹುಚ್ಚುಚ್ಚೆ ಅನ್ಸತ್ತೆ. ಯತ್ತೋ ಯತ್ತೋ ನಿಶ್ಚರತಿ ಮನಶ್ಚಂಚಲ ಮಸ್ಥಿರಂ ತತಸ್ತತೋ ನಿಯಮ್ಯೇತದಾತ್ಮನ್ಯೇವ ವಶನ್ನಗೇತ. ಚಂಚಲ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರ್ತದೆ, ಎಳ್ಕೊ ಬಂದ್ ನಿನ್ ನಿಯಂತ್ರಣದಲ್ಲಿಟ್ಕೋ. ಅವಾಗ ನಾನು ಹೇಳೋದ್ರ ರುಚಿ ಗೊತ್ತಾಗತ್ತೆ. ನಾನು ಹೇಳೋದ್ರಿಂದ ನಿಂಗ್ ರುಚಿ ಗೊತ್ತಾಗತ್ತೆ, ಅನುಭವಕ್ ಬರಲ್ಲ. ಉದಾಹರಣೆಗೆ ನಾನೊಂದ್ ಮೈಸೂರ್ ಪಾಕ್ ತಿಂದು ಎಷ್ಟು ಸ್ಮೂತ್ ಆಗಿದೆ, ಸ್ವೀಟ್ ಆಗಿದೆ, ತುಂಬಾ ತುಪ್ಪ ಹಾಕಿದ್ದಾರೆ ಅಂತ ಹೇಳ್ಬೋದು. ಇದರಿಂದ ನಿನಗ್ ರುಚಿ ಗೊತ್ತಾಯ್ತು. ಆದ್ರೆ ಅನುಭವಿಸ್ಲಿಕ್ಕೆ ನೀನೇ ಆ ಮೈಸೂರ್ ಪಾಕ್ ಅನ್ ತಿನ್ಬೇಕು. ಯಾವ್ದಕ್ಕಾದ್ರೂ ಎಡಿಕ್ಟ್ ಆಗಿದ್ದೆ ಅಂತಂದ್ರೆ ಒಂದ್ಸಲ ಹೊರಗ್ ಬಾ, ಈ ಪ್ರಪಂಚವನ್ನ ನೋಡು, ಎಷ್ಟು ಸುಂದರವಾಗಿದೆ ಅಂತೇಳಿ ಗೊತ್ತಾಗ್ತದೆ. ನಾನು ಹೇಳೋದೆಲ್ಲ ಅರ್ಥ ಆಗ್ತದೆ. ನಾರಾಯಣ ನಾರಾಯಣ ನಾರಾಯಣ. ರಾತ್ರಿ 2 ಗಂಟೆ ತನಕ ನಾವು ಪಬ್ಬಲ್ಲಿ ಇರ್ತೇವೆ, ನೀವು ಬುಕ್ ಇಟ್ಕೊಂಡಿರ್ತೀರಿ. ಮಂತ್ರ ಹೇಳೋದು, ಪೂಜೆ ಮಾಡೋದು ಅಂದ್ರೆ ನಿಮಗಿಷ್ಟ, ಹೆಂಡ ಕುಡಿಯೋದು, ಸಿಗರೇಟ್ ಸೇದೋದು ಅಂದ್ರೆ ನಮಗಿಷ್ಟ. ಇಬ್ರು ಡೆಸ್ಪರೇಟೇ ಅಲ್ವಾ? ನಮ್ಗೆ ನಿಮ್ಗೆ ಏನ್ ವ್ಯತ್ಯಾಸ ಉಳಿತು ಅನ್ನೋದ್ ಪ್ರಶ್ನೆ. ನೋಡು, ನೀವೊಂದ್ ಹಂತಕ್ ಹೋದ್ಮೇಲೆ ರಾತ್ರಿ ಆಯ್ತು ಮಲ್ಕೋ ಅನ್ನೋರಿರಲ್ಲ, ಬೆಳಗ್ಗೆ ಯಾರು ಬೇಗ ಎಬ್ಸಲ್ಲ. ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಇದನ್ ನೀನ್ ಫ್ರೀಡಮ್ ಅಂತೇಳಿ ಹೇಳ್ತೀಯೋ, ಲೋನ್ಲಿನೆಸ್ ಅಂತೇಳಿ ಹೇಳ್ತೀಯೋ? ಆ ಫ್ರೀಡಮ್ಗೆ ಲೋನ್ಲಿನೆಸ್ಗೆ ಒಂದ್ ಸೂಕ್ಷ್ಮವಾದಂತದ್ ಗೆರೆಗಿರೋದು. ಫ್ರೀಡಮ್ ಅಲ್ಲಿ ಮಾದಕ ವಸ್ತುಗಳಿಗೆ ಎಡಿಕ್ಟ್ ಆದಿ ಅಂತಂದ್ರೆ ಲೋನ್ಲಿನೆಸ್ ಸಟಕ್ ಅಂತೇಳಿ ಸ್ವಿಚ್ ಆಗ್ತಿ. ನಿನಗೆ ಗೊತ್ತಾಗಲ್ಲ, ಅರಿವಾಗ್ಲಿಕ್ ಅಮಲೇರಿರತ್ತೆ. ನಾನು ಹೇಳೋದು ನಿಂಗ್ ಹುಚ್ಚುಚ್ಚೆ ಅನ್ಸತ್ತೆ. ಯತ್ತೋ ಯತ್ತೋ ನಿಶ್ಚರತಿ ಮನಶ್ಚಂಚಲ ಮಸ್ಥಿರಂ ತತಸ್ತತೋ ನಿಯಮ್ಯೇತದಾತ್ಮನ್ಯೇವ ವಶನ್ನಗೇತ. ಚಂಚಲ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರ್ತದೆ, ಎಳ್ಕೊ ಬಂದ್ ನಿನ್ ನಿಯಂತ್ರಣದಲ್ಲಿಟ್ಕೋ. ಅವಾಗ ನಾನು ಹೇಳೋದ್ರ ರುಚಿ ಗೊತ್ತಾಗತ್ತೆ. ನಾನು ಹೇಳೋದ್ರಿಂದ ನಿಂಗ್ ರುಚಿ ಗೊತ್ತಾಗತ್ತೆ, ಅನುಭವಕ್ ಬರಲ್ಲ. ಉದಾಹರಣೆಗೆ ನಾನೊಂದ್ ಮೈಸೂರ್ ಪಾಕ್ ತಿಂದು ಎಷ್ಟು ಸ್ಮೂತ್ ಆಗಿದೆ, ಸ್ವೀಟ್ ಆಗಿದೆ, ತುಂಬಾ ತುಪ್ಪ ಹಾಕಿದ್ದಾರೆ ಅಂತ ಹೇಳ್ಬೋದು. ಇದರಿಂದ ನಿನಗ್ ರುಚಿ ಗೊತ್ತಾಯ್ತು. ಆದ್ರೆ ಅನುಭವಿಸ್ಲಿಕ್ಕೆ ನೀನೇ ಆ ಮೈಸೂರ್ ಪಾಕ್ ಅನ್ ತಿನ್ಬೇಕು. ಯಾವ್ದಕ್ಕಾದ್ರೂ ಎಡಿಕ್ಟ್ ಆಗಿದ್ದೆ ಅಂತಂದ್ರೆ ಒಂದ್ಸಲ ಹೊರಗ್ ಬಾ, ಈ ಪ್ರಪಂಚವನ್ನ ನೋಡು, ಎಷ್ಟು ಸುಂದರವಾಗಿದೆ ಅಂತೇಳಿ ಗೊತ್ತಾಗ್ತದೆ. ನಾನು ಹೇಳೋದೆಲ್ಲ ಅರ್ಥ ಆಗ್ತದೆ. ನಾರಾಯಣ ನಾರಾಯಣ.